ಏನು ಇಲ್ಲ ಸರ್, ನಮ್ದು ಪ್ರೊಡ್ಯೂಸರ್ದು ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ, ಅದು ನಾವು ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ. ಆದ್ರೂ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನ ತಗೊಂಡೇ ಬಂದಿಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ. ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ. ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೋತೀವಿ. ಅದೇ ವಾಣಿಜ್ಯ ಮಂಡಳಿನಲ್ಲಿ ಅದು ಡಿಸೈಡ್ ಆಗಿರಬೇಕು. ವಾಣಿಜ್ಯ ಮಂಡಳಿಲಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನಾವು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೇಹ್ತಾ ಅವ್ರ ಮಧ್ಯದಲ್ಲಿ ಈ ತರದಿದೆ ಅಂತಾನು ಹೇಳ್ಕೊಂಡಿಲ್ಲ. ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ, ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅಂತ ನಾವು ಫಸ್ಟೇ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ. ಯಾಕೆಂತಂದ್ರೆ ಇವತ್ತೆಲ್ಲ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೇನೆ. ಯಾಕೆ ಅಂತಂದ್ರೆ ನಾಲ್ಗೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದಿದೆಯಲ್ಲ. ನಾನಾದ್ರೂ ನಿಲ್ದೇ ಇರ್ಬೋದು, ಯಾರೇ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು. ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೀತಿವೆ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ. ಅದೇ ರೀತಿ ನಮ್ಮ ಸಿನಿಮಾನು ನಡ್ಕೊಂಡು ಹೋಗ್ತಾ ಇದೆ ಸರ್ ಅಷ್ಟೇ. ಅವ್ರ ಮಧ್ಯೆ ನಮ್ಮ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ಅದೇ ವ್ಯವಹಾರಕ್ಕೆ ಸಂಬಂಧಪಟ್ಟ ವ್ಯವಹಾರ. ಅದು ಕೊಡೋದು ತಗೊಳ್ಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು. ಅದನ್ನ ಈಗ ಅಪ್ಪ ಅಮ್ಮನ ಈಗ ಒಂದೇ ತಾಯಿ ಮಕ್ಳು ಹೊಟ್ಟೆಲ್ ಹುಟ್ಟಿದಂತ ಇಬ್ರು ಮಕ್ಳೇ ಗುದ್ದಾಡ್ಕೋತಾರ ಆಸ್ತಿಗೋಸ್ಕರ ಅಂತಂದಾದ್ಮೇಲೆ ನಾವು ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ. ಕೇಳಿದ್ರೆ ತಪ್ಪಾಗತ್ತೆ. ಇಲ್ಲ ಸರ್, ಖಂಡಿತ ತಪ್ಪಲ್ಲ ಸರ್. ಇದಕ್ಕೆ ಮೊನ್ನೆ ನಾನು ಕರೆದು ಕ್ಲಾರಿಫಿಕೇಶನ್. ಯಾರಿಗೆ ಕರೆದ್ರಿ ನೀವು? ಎಲ್ಲಾರನ್ನೂ ಕರೆದಿದ್ದೆ ಸರ್. ಎಲ್ಲಾರು ಅಂದ್ರೆ ಯಾರು, ಹೇಗೆ? ಅಂದ್ರೆ ನನಗೆ ಯಾರ್ಯಾರು ಗೊತ್ತಿತ್ತು, ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೆ ಸರ್ ಎಲ್ಲಾರನ್ನೂ ಪ್ರೆಸ್ ಮೀಡಿಯಾದವ್ರನ್ನ ಕರೀರಿ, ನಾನು ಮಾತಾಡೋದಿದೆ ಅಂತ. ಅವ್ರು ಕರೆದಿದ್ರು, ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಅಂದ್ರೆ ನೀವು ಕೇಳ್ತಾ ಇದಿರಲ್ಲ ಗ್ರಾಫಿಕ್ಸ್ನವ್ರದ್ದು ಯಾರ್ದು ಅಂತ. ಒಬ್ರು ಯಾರೋ 50 ಲಕ್ಷ ಅಂತಂದ್ರು, ಇನ್ನೊಬ್ರು ಯಾರೋ 1 ಕೋಟಿ ಅಂತಂದ್ರು, ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು 20 ಕೋಟಿ ಅಂತ ಹೇಳ್ತಾ ಇದಾರೆ ಸರ್. ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ. ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಬಂದಾದ್ಮೇಲೆ 20 ಕೋಟಿನ 1 ಲಕ್ಷ 1 ಕೋಟಿನ 50 ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್. ಯಾಕೆಂತಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಕೋತೀನಿ ನಾನು. ಯಾರು ನನ್ನ ಬಗ್ಗೆ ಏನೋ ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ. ನ್ಯೂಸ್ ಮಾಡಕ್ಕಿಂತ ಮುಂಚೆ ಏನ್ ತಗೊಂಡಿದೀವಿ ಏನು ಅಂತ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಒಬ್ರು 50 ಲಕ್ಷ ಹೇಳ್ತಾ ಇದಾರೆ, ಇನ್ನೊಂದು 1 ಕೋಟಿ ಹೇಳ್ತಾ ಇದ್ರೆ, ಇನ್ನೊಂದು ಒಬ್ಬ ಯಾರೋ 20 ಕೋಟಿ ಒಂದು ಯಾವ್ದೋ ಬಿಲ್ಡಿಂಗೇ ತಗೊಂಡ್ಬಿಟ್ಟಿದೀನಿ ಅಂತಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್. ಜಸ್ಟ್ 5000 ರೂಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದೀನಿ ಅಂತ ಜಸ್ಟ್ 5000 ರೂಪಾಯಿ ಕೊಟ್ರೆ ನಾನು 1 ಕೋಟಿ ಕೊಡ್ತೀನಿ ಸರ್. 5000 ತಗೊಂಡಿದ್ದೀನಿ ಅಂತ ಹೇಳಿ ತೋರ್ಸಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಬೇಡ ಸಾಕ ಸರ್? ಅಲ್ಲ 5000 ವಿಷಯ ಬೇಡ. ಅದು ಅಲ್ಲ ಹೇಳಿರೋದು ಒಂದೇ. ಒಂದ್ ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಲೀಗಲ್ ಇದು ಕಾನೂನು, ಅದು ನಡೀಲಿ ಸರ್. ನಡೆದ ಆದ್ಮೇಲೆ ಮಾತಾಡ್ಬೇಕು ಸರ್. ಅದೇ ಅಂದ್ರೆ ಹೆಸರೇ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ. ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ನನ್ನ ಬಗ್ಗೆ FIR ಇಲ್ಲ, ಇನ್ನೊಂದಿಲ್ಲ ಅಂತಂದಾಗ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಳು ಜೊತೆ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾರೆ IP ಅರ್ಜುನ್ ಅರೆಸ್ಟ್ ಅಂತ ಬರ್ತಾ ಇದೆ. ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ, ಹೆಂಗಾಗಬೇಕು ನನಗೆ? ಚಾನಲ್ ಅಲ್ಲಿ ಬರ್ತಾ ಇತ್ತ ಸುದ್ದಿ? ಹೌದು ಬರ್ತಾ ಇತ್ತು. ಅರೆಸ್ಟ್ ಅಂದ್ರೆ ಸ್ಟೇಷನ್ ಅಲ್ಲಿ ಕರೆದ್ರು ಅದನ್ನ ಅರೆಸ್ಟ್ ಅಂತ ಅನ್ಕೋ ಗೊತ್ತಿಲ್ಲದೆ. ಇಲ್ಲ ಅದು 15 ದಿನಕ್ಕೆ ಮುಂಚೆ ಅವ್ನ್ ಬಂದು ಯಾರೋ ತಗೊಂಡು ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ನಲ್ಲ ಸತ್ಯರೆಡ್ಡಿ ಅಂತ ವ್ಯಕ್ತಿ, ಅವನ್ ಬಂದು 15 ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ಗೆ ಹೋಗಿ ಅವನು ಬೇಲ್ ತಗೊಂಡು ಹೊಟ್ಟೋಗಿದ್ದಾನೆ. ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಆಗ ನಿಮ್ಮನ್ನ ಕರೆದಿಲ್ಲ? ನಮ್ಮನ್ ಕರ್ದಿಲ್ಲ. ಇವತ್ತು AP ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ. ಅಲ್ಲ ಅದು ಯಾವಾಗಲೂ ಹಾಗೆ. ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ. ಹಂಗೆ ಆತರ ನೆರೆ ಹೊರೆಗಳು ತೊರೆಗಳೆಲ್ಲ ಬರ್ತಿರುತ್ತೆ, ಪ್ರವಾಹ ಬರ್ತಾ ಇರುತ್ತೆ ಸರ್. ಅಲ್ಲ ನೆರೆ ಬಂದಿರುತ್ತೆ, ಅದು 15 ದಿವಸ ಮೊದಲ ಗೊತ್ತಿರಲ್ಲ, ಅದಷ್ಟೇ. ಅರ್ಜುನ್ ಒಬ್ಬಂದೇ ಇದು ಮಾಡಿರೋದು ಸರ್. ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ. ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ. ನಮ್ಮ ಸಿನಿಮಾದಲ್ಲಿ ಅಂತಲ್ಲ, 10-15 ಜನದ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನೆ ಅವನು ಮೋಸ ಮಾಡಿರೋನು. ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು. ಅಂದ್ರೆ ನನಗ್ ಗೊತ್ತಿಲ್ಲ ಸರ್, ಮಾಡಿರೋನ್ನ ಕೇಳ್ಬೇಕು ನೀವು. ನ್ಯೂಸ್ ಯಾರು ಮಾಡಿದಾನಲ್ಲ ಈ ವಿಚಾರದ ಬಗ್ಗೆ ಅವನನ್ನ ಕೇಳ್ಬೇಕು ನೀವು. ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳ್ಬೇಕು. ಯಾಕೆಂತಂದ್ರೆ ಯಾವಾಗ ನಾನು 2009 ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಅಂಬಾರಿ ಯೋಗಿ ತುಂಬಾ ಜನ ಹೊಸಬ್ರನ್ನೆಲ್ಲ ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು. ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು.
ಧನಂಜಯ್ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಕಿಸ್ ಸಿನಿಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲನ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು. ಹಂಗಂದ್ರೆ ನನ್ನ ಹತ್ರ ಒಂದು 5 ಕಾಂಪ್ಲೆಕ್ಸ್ ಇರ್ತಾ ಇತ್ತು, ಒಂದು 5 ಮನೆ ಇರ್ತಾ ಇತ್ತು ಸರ್, ಅಲ್ವಾ ಸರ್? ಈಗ ಎಷ್ಟಿದೆ? ಒಂದೂ ಇಲ್ಲ ಸರ್, ಒಂದೂ ಇಲ್ಲ ಸರ್, ಒಂದೂ ಇಲ್ಲ ಸರ್. ಏನ್ ಸರ್? ಅಲ್ಲ, ಅವ್ರು ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ, 20 ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ, ಅದನ್ನ ಆಧಾರ ಸಮೇತ ತಗೊಂಬಂದು ತೋರಿಸಿ ಅಂತ.